ಗುಡಿಬಂಡೆ ತಾಲೂಕಿನ ತಟ್ಟಹಳ್ಳಿ ಕ್ರಾಸ್ ಬಳಿ ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟ್ನಿಂದ ಆಯೋಜಿಸಿದ್ದ ಉಚಿತ ಹೆಲ್ಮೆಟ್ ವಿತರಣೆಯಲ್ಲಿ ಮಾತನಾಡಿದ ಸಂಸದ ಡಾ ಕೆ ಸುಧಾಕರ್, ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರಾರಂಭವಾಗಿ 3 ವರ್ಷಗಳಾಗಿದ್ದರೂ ಅಗತ್ಯ ವೈದ್ಯಕೀಯ ಸಲಕರಣೆಗಳು ಹಾಗೂ ಮಾನವ ಸಂಪನ್ಮೂಲ ಇನ್ನೂ ಒದಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಮ್ಮ ಆಡಳಿತಾವಧಿಯಲ್ಲಿ ಮಂಚೇನಹಳ್ಳಿ, ಗೌರಿಬಿದನೂರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಮಾದರಿ ಆಸ್ಪತ್ರೆಗಳು, ಪ್ರಾಥಮಿಕ ಹಾಗೂ ತಾಲೂಕು ಆಸ್ಪತ್ರೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿತ್ತು. ಆದರೆ ಈಗಿನ ಸರ್ಕಾರ ಆಸ್ಪತ್ರೆಗಳಿಗೆ ಕನಿಷ್ಠ ಸಿಬ್ಬಂದಿ ನೇಮಕ ಮಾಡದೆ ಅಗತ್ಯ ಔಷಧಿಗಳ ಪೂರೈಕೆಯಲ್ಲಿಯೂ ವಿಫಲವಾಗಿದೆ ಎಂದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇತ್ತೀಚೆಗೆ ನಡೆದ ಬಳ್ಳಾರಿ ಘಟನೆಯೇ ಇದಕ್ಕೆ ಸಾಕ್ಷಿ. ಶಾಸಕರ ಖಾಸಗಿ ಗನ್ಮ್ಯಾನ್ ಗುಂಡೇಟಿನಿಂದ ಕಾರ್ಯಕರ್ತನೊಬ್ಬ ಮೃತನಾಗಿದ್ದರೂ ತಪ್ಪಿತಸ್ಥನ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳದಿರುವುದು ಸರ್ಕಾರದ ದ್ವಂದ್ವ ನೀತಿಯನ್ನು ತೋರಿಸುತ್ತದೆ ಎಂದು ಟೀಕಿಸಿದರು. ಅಧಿಕಾರ ಸ್ವೀಕರಿಸಿದ ಒಂದೇ ದಿನದಲ್ಲಿ ಪೊಲೀಸ್ ಅಧಿಕಾರಿಯನ್ನು ಅಮಾನತು ಮಾಡಿರುವುದು ಸರಿಯಲ್ಲ ಎಂದು ಹೇಳಿದರು. ಸರ್ಕಾರ ಜನರ ಹಿತರಕ್ಷಣೆಗಿಂತ ತಮ್ಮ ವೈಯಕ್ತಿಕ ಹಾಗೂ ರಾಜಕೀಯ ಸ್ವಾರ್ಥಗಳತ್ತ ಹೆಚ್ಚು ಗಮನ ಹರಿಸುತ್ತಿದೆ. ಕಳೆದ 3 ವರ್ಷಗಳಲ್ಲಿ ಯಾವುದೇ ಗಮನಾರ್ಹ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಎಂದು ಆರೋಪಿಸಿದರು. ಹಂಸಂದ್ರ ಮತ್ತು ತಿರುಮಣಿ ಈ 2 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ದ್ವಿಚಕ್ರ ವಾಹನ ಮಾಲೀಕರು, ಯಾರು ಓಡಿಸುವಂಥವರು, ಇವರಿಗೆಲ್ಲ ಕೂಡ ಉಚಿತವಾಗಿ ನಮ್ಮ ಹರಿನಾಥ್ ರೆಡ್ಡಿ ಅವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಮ್ಮೆಲ್ಲ ಗೆಳೆಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಾನಿವತ್ತು ಉಚಿತವಾಗಿ ಹೆಲ್ಮೆಟ್ಸನ್ನು ಕೊಡುವಂಥದ್ದು. ಆ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನ ಮಾಡಿದರು. ಹಾಗಾಗಿ ನಾನು ಬಂದು ಅವ್ರ ಜೊತೆಯಲ್ಲಿ ಇವತ್ತು ಪ್ರಾಸ್ತಾವಿಕವಾಗಿ ಕೆಲವು ನನ್ನ ಅನಿಸಿಕೆಗಳನ್ನು ಹಂಚಿಕೊಂಡು ಅವರಿಗೆ ಸುಮಾರು 2,000ಕ್ಕೂ ಹೆಚ್ಚು ದ್ವಿಚಕ್ರ ಸವಾರರಿಗೆ ಉಚಿತವಾಗಿ ಹೆಲ್ಮೆಟ್ಗಳನ್ನು ನೀಡಿದ್ದಾರೆ. 2 ಪಂಚಾಯಿತಿಯಲ್ಲಿ ಒಟ್ಟು ಇಡೀ ಕ್ಷೇತ್ರದಲ್ಲಿ ಅವರು 30,000ರಿಂದ 40,000 ಹೆಲ್ಮೆಟ್ಗಳಾದರೂ ಕೂಡ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ನನಗೆ ಹೇಳಿದ್ದಾರೆ. ಏನು ಮಾಡ್ತಾಯಿದ್ರು ಗೊತ್ತಿಲ್ಲ ಈ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಇವರಿಗೆ ಯಾವುದೂ ಕೂಡ ಜನರ ಬಗ್ಗೆ, ಜನರ ಒಂದು ಹಿತವನ್ನು ಕಾಯುವಂಥ ಕೆಲಸ ಇವರು ಮಾಡ್ತಾ ಇಲ್ಲ. ಇವರು ಏನಿದ್ರೂ ಕೂಡ ಅವರು ವೈಯಕ್ತಿಕ ಲಾಭ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಮಾಡಿದ್ದಾರೆ ಹೊರತು ಖಂಡಿತವಾಗಿಯೂ ಕೂಡ ಈ ರಾಜ್ಯವನ್ನು ಮುನ್ನಡೆಸುವಂಥ ಒಂದು ಯೋಗ್ಯ ಒಂದು ಸರ್ಕಾರವನ್ನು ಕೊಡಬೇಕು, ಒಂದು ಶುದ್ಧ ಆಡಳಿತವನ್ನು ಕೊಡಬೇಕು ಅನ್ನೋದು ಅವರ ಜಾಯಮಾನದಲ್ಲಿಲ್ಲ. ಈ 3 ವರ್ಷಗಳಲ್ಲಿ ನಾವು ನೋಡಿದ್ದೀವಿ. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬಂತು. ಈ 3 ವರ್ಷದಲ್ಲಿ ಆಗಲಿಲ್ಲ. 2 ವರ್ಷದಲ್ಲಿ ಏನು ಮಾಡ್ತಾರೆ? ಈಗ 2 ತಿಂಗಳಿಂದ ಬರೀ ಕುರ್ಚಿ ಕಾದಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಆಗಬೇಕು. ಮೊನ್ನೆ ನೋಡಿದ್ರಲ್ಲ ಬಳ್ಳಾರಿಯಲ್ಲಿ ಏನಾಗಿದೆ ಅಂತೇಳಿ. ಇದೆಯಾ ಇಲ್ಲಿ ಕಾನೂನು ಸುವ್ಯವಸ್ಥೆ? ಇದೆಯಾ ಇಲ್ಲಿ ಈ ರಾಜ್ಯದಲ್ಲಿ? ಇದೆಯಾ? ಒಬ್ಬ ಕಾಂಗ್ರೆಸ್ ಶಾಸಕನ ಗನ್ಮ್ಯಾನು, ಪ್ರೈವೇಟ್ ಗನ್ಮ್ಯಾನು, ಸರ್ಕಾರಿನೂ ಅಲ್ಲ, ಅವನು ರಿವಾಲ್ವರಲ್ಲಿ ಗುಂಡು ಹಾಕಿದ್ದಾನೆ ಅಂತಂದರೆ ಅವನನ್ನು ಹಿಡಿದಿಲ್ಲ, ಅವನು ಬಳಸಿರುವಂಥ ರಿವಾಲ್ವರ್ನ ಹಿಡ್ಕೊಂಡವ್ರಂತೆ. ಎಂಥ ದೊಡ್ಡ ಘನಕಾರ್ಯ ಪಾಪ. 1 ದಿವಸ ಆಗಿಲ್ಲ SP ಬಂದು ಅವನನ್ನು ನೀವು ಸಸ್ಪೆಂಡ್ ಮಾಡ್ತೀರಿ. ಏನು ಅವನ ತಪ್ಪೇನಿದೆ? ನಿಮಗೆ ನಿಜವಾಗಲೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಬದ್ಧತೆ ಇದ್ದರೆ ನಿಮ್ಮ MLAನ ಸಸ್ಪೆಂಡ್ ಮಾಡಿರಿ. ಫಸ್ಟು ನಿಮ್ಮ MLAನ ಸಸ್ಪೆಂಡ್ ಮಾಡಿ. ಅಂಗೈಯಲ್ಲಿರುವಂಥ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಕೊಳ್ಳೋಕ್ಕೆ? ಇದಕ್ಕೆ COD ಬೇಕಂತೆ. ಎಲ್ಲ ಕೂಡ ಬ್ರಹಾನ್ ಒಂದು ನಾಟಕ. ರಿಪಬ್ಲಿಕ್ ಅಂತ ಕರೀತಾ ಇದ್ರು ಇವರು ಬಳ್ಳಾರಿನ. ಪಾಪ ಹಿಂದೆ ಅವಾಗೆಲ್ಲ ಪಾದಯಾತ್ರೆ ಎಲ್ಲ, ನಾನು ಇದ್ದೆ ಅವಾಗ ಕಾಂಗ್ರೆಸ್ಸಲ್ಲಿ ತಿಳ್ಕೊಳ್ಳಿ, ಪಾದಯಾತ್ರೆ ಎಲ್ಲ ಮಾಡಿದ್ವಿ ಬಳ್ಳಾರಿ. ಇನ್ನು ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸಬೇಕು. ನಿಮ್ಮ ಸುರಕ್ಷತೆಯಷ್ಟೇ ಅಲ್ಲ, ನಿಮ್ಮನ್ನು ಮನೆಯಲ್ಲೇ ಕಾಯುತ್ತಿರುವ ಕುಟುಂಬದವರಿಗಾಗಿ ಸಹ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಿ ಎಂದು ಅವರು ಕರೆ ನೀಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಭದ್ರವಾಗಿ